ಸ್ತೋತ್ರ. ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಜನರೇ, ಹೇಗಿದ್ದೀರಾ? ಮರಳಿ ಈ ರೀತಿಯಾಗಿ ನಾವೆಲ್ಲರೂ ಒಟ್ಟುಗೂಡೋದಕ್ಕೂ ದೇವರು ಕೊಟ್ಟಿರೋದು ಒಳ್ಳೆ ಭಾಗ್ಯಕ್ಕಾಗಿ ಸ್ತೋತ್ರ ಅಂತ ಹೇಳುತ್ತಾ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾವು ಯೋಬಿನ ಬರೆದ ಪ್ರವಾದನೆ ಪುಸ್ತಕ 13ನೇ ಅಧ್ಯಾಯ 15ನೇ ವಚನ ಧ್ಯಾನ ಮಾಡಿಕೊಳ್ಳೋಣ. ಆತನು ನನ್ನನ್ನು ಕೊಂದರೂ ನಾನು ಆತನಲ್ಲಿ ಭರವಸೆ ಇಡುವೆನು, ಆದರೆ ನನ್ನ ಮಾರ್ಗಗಳನ್ನು ಉಳಿಸಿಕೊಳ್ಳುವೆನು. ಆಮೆನ್. Though he slay me, yet will I trust in him, but I will maintain mine own ways before him. ಭಕ್ತನು ದೇವರ ಬಳಿಯಲ್ಲಿ ಕೇಳಿಕೊಳ್ಳುವ ಒಂದು ಧೈರ್ಯ ಅಂತ ಹೇಳೋದಿಲ್ಲ, ಒಂದು ದೇವರ ಮೇಲೆ ಇರುವ ಒಂದು ಭರವಸೆ ಏನಂದ್ರೆ, ಆತನು ನನ್ನನ್ನು ಕೊಂದರೂ ನಾನು ಆತನಲ್ಲೇ ಭರವಸೆ ಇಡುವೆನು. ಆಮೆನ್. ಎಸ್, ದೇವರು ನಮ್ಮನ್ನು ಕೊಲ್ಲೋದಿಲ್ಲ. ಬಟ್ ಈ ವ್ಯಕ್ತಿ ಹೇಳುತ್ತಿರೋ ವ್ಯಕ್ತಿ ಯೋಬೆಂಬ ಒಬ್ಬ ದೇವ ಕುಮಾರನು ದೇವರ ಮೇಲೆ ಇಟ್ಟಿರುವ ಒಬ್ಬ ನಂಬಿಗಸ್ತನು ಹೇಳುತ್ತಾ ಇದ್ದಾನೆ, ಆತನು ನನ್ನನ್ನು ಕೊಂದರೂ ನಾನು ಆತನಲ್ಲೇ ಭರವಸೆ ಇಡುವೆನು. ಆಮೆನ್. ಎಂಥ ಒಳ್ಳೆ ಒಂದು ದೃಢವುಳ್ಳ ಮಾತಂದ್ರೆ, ದೇವರ ಮೇಲೆ ತನ್ನನ್ನು ತಾನು ಯಾವ ರೀತಿಯಾಗಿ ಒಪ್ಪಿಸಿಕೊಂಡಿದ್ದಾನೋ, ದೇವರ ಮೇಲೆ ಆತನಿಗಿರೋ ಭರವಸೆ ಹೆಂಗಿದೆ ಅಂದ್ರೆ, ಆತನನ್ನು ಕೊಂದರೂ ನಾನು ಆತನಲ್ಲೇ ಭರವಸೆ ಇಡುವೆನು. ಈ ಭರವಸೆ ನಮ್ಮಲ್ಲಿ ಬರಬೇಕು. ಈ ಮಟ್ಟದ ಭಕ್ತಿ ನಮ್ಮಲ್ಲಿರಬೇಕು. ದೇವರು ನನ್ನನ್ನು ಕೊಂದರೂ ನಾನು ಆತನಲ್ಲಿ ಭರವಸೆ ಇಡುವೆನು. ಸ್ತೋತ್ರ. ದೇವರು ನಮ್ಮನ್ನು ಕೊಲ್ಲೋ ದೇವರಲ್ಲ, ದೇವರು ನಮ್ಮನ್ನು ಯಾವತ್ತೂ ಕೂಡ ಕಾಪಾಡೋ ದೇವರಾಗಿದ್ದಾರೆ. ಸೊ ಆ ದೇವರನ್ನು ನಾವೇನ್ ಮಾಡಬೇಕು? ದೇವರೇ, ನನ್ನನ್ನು ಕಾಪಾಡ್ತೀಯ, ನನ್ನನ್ನು ರಕ್ಷಿಸ್ತೀಯ, ನಿನ್ನ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ. ಈ ಭಕ್ತನ ಹಾಗೆ ನಾವು ಕೂಡ ಪೂರ್ಣವಾಗಿ ದೇವರ ಮೇಲೆ ನಂಬಿಕೆ ಇಟ್ಟರೆ, ಆದರೆ ನನ್ನ ಮಾರ್ಗಗಳನ್ನು ಉಳಿಸಿಕೊಳ್ಳುವೆನು. ಯಾರು ದೇವರ ಮೇಲೆ ಈ ರೀತಿಯಾಗಿ ಪೂರ್ಣವಾದ ನಂಬಿಕೆ ಇಟ್ಟುಕೊಂಡಿರುತ್ತಾರಲ್ಲ, ದ ಪರ್ಸನ್ ಹೂ ವಿಲ್ ಟೋಟಲಿ ಡಿಪೆಂಡ್ ಅಪಾನ್ ದ ಗಾಡ್. ದೋ ಹಿ ಸ್ಲೇ ಮೀ, ದೋ ಹಿ ಕಿಲ್ ಮೀ, ಬಟ್ ಐ ವಿಲ್ ಟ್ರಸ್ಟ್ ಇನ್ ಹಿಮ್. ವಾಟ್ ಎ ಕಾನ್ಫಿಡೆಂಟ್ ದಟ್ ದಿಸ್ ಪರ್ಸನ್ ಜೋಬ್ ಹ್ಯಾವ್. ಆಮೆನ್. ಸೊ ಈ ರೀತಿಯಾಗಿ ನೀವು ಕೂಡ ಅದೇ ನಂಬಿಕೆ, ಅದೇ ದೃಢವುಳ್ಳ ಸ್ಥಿತಿಯಾಗಿ ಇದ್ದರೆ, ದೇವರು ನಿಮ್ಮನ್ನು ಉಳಿಸಿಕೊಳ್ಳುತ್ತಾನಂತೆ, ದೇವರು ನಿಮ್ಮನ್ನು ಕಾಪಾಡಿಕೊಳ್ಳುತ್ತಾನಂತೆ. ಐ ಮೀನ್, ಹಿ ವಿಲ್ ಮೇಂಟೈನ್. ಐ ಮೀನ್, ಬಟ್ ಐ ವಿಲ್ ಮೇಂಟೈನ್ ಮೈನ್ ಓನ್ ವೇಸ್ ಬಿಫೋರ್ ಹಿಮ್. ನನ್ನ ಮಾರ್ಗಗಳೆಲ್ಲ ದೇವರು ಉಳಿಸಿಕೊಡ್ತಾರೆ. ಐ ಮೀನ್, ನಮ್ಮ ಕ್ರಿಯೆ ಕಾರ್ಯ ಸಕಲವು ದೇವರು ಉಳಿಸಿಕೊಳ್ಳುವ ದೇವರು. ನೀವು ಮಾಡಬೇಕಂತ ಒಂದು ಕಾರ್ಯ ಏನು ಗೊತ್ತಾ? ಆತನು ನನ್ನನ್ನು ಕೊಂದರು ಕೊಳ್ಳಿದರು ನಾನು ಭಯಪಡುವುದಿಲ್ಲ, ನಾನು ಆತನಲ್ಲೇ ಭರವಸೆ ಇಡುವೆನು. ಭರವಸೆ ಅನ್ನೋದು ಬಹಳ ಪ್ರಾಮುಖ್ಯವಾಗಿರೋದು. ಯಾರು ಕರ್ತನಲ್ಲಿ ಭರವಸೆ ಇಡುತ್ತಾರೋ ಅವರು ಮಾತ್ರ ರಕ್ಷಿಸಲ್ಪಡುತ್ತಾರೆ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಹತ್ರ ವಿಜ್ಞಾಪನೆ ಏನಂದ್ರೆ, ದೇವ್ರ ಮೇಲೆ ಭರವಸೆ ಇಡೋಣ. ನಿಶ್ಚಯವಾಗಿ ನಮ್ಮೆಲ್ಲರನ್ನೂ ದೇವರು ಕಾಪಾಡುತ್ತಾರೆ. ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೇ, ಅಪ್ಪ, ಈ ಭರವಸೆ ನಿನ್ನ ಮೇಲೆ ಇರೋದ್ರಿಂದ ನೀನು ನಮ್ಮನ್ನು ಉಳಿಸಿ ನಮ್ಮ ಮಾರ್ಗಗಳು ಸರಾಗ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯ ದೇವರ ಜನರೇ, ನಾಳೆ ಮರಳಿ ನಾವು ನೀವು ಒಟ್ಟಾಗಿ ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರನ್ನು ಕಾದು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು.